ನಟಿ ಕಾರುಣ್ಯರಾಮ್ಗೆ ನೋಟಿಸ್ ಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಸಿಸಿಬಿ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ 25 ಲಕ್ಷ ರೂಪಾಯಿನ ಕಳೆದುಕೊಂಡಿದ್ದಂತಹ ನಟಿಯ ತಂಗಿ ಖಾಸಗಿ ವ್ಯಕ್ತಿಗಳಿಂದ ಸಾಲವನ್ನ ಮಾಡಿದ್ರು. ಕಾರುಣ್ಯರಾಮ್ ತಂಗಿ ಸಮೃದ್ಧಿ ರಾಮ್. ತಂಗಿ ಮಾಡಿದ ಸಾಲದಿಂದ ಕಾರುಣ್ಯಗೆ ಸಾಲಗಾರರ ಕಾಟ ಶುರುವಾಗಿತ್ತು. ಮನೆ ಬಳಿ ಬಂದು ಗಲಾಟೆಯನ್ನ ಮಾಡಿ ನಿಂದಿಸ್ತಾ ಇದ್ರು ಸಾಲಗಾರರು. ಈ ಸಂಬಂಧ ತಂಗಿ ಸೇರಿದಂತೆ 6 ಜನರ ವಿರುದ್ಧ ದೂರನ್ನ ನೀಡಿದ್ರು ಕಾರುಣ್ಯರಾಮ್. ದೂರು ನೀಡಿದ ಕಾರುಣ್ಯಗೆ ಈಗ ನೋಟಿಸ್ ಕೊಡೋಕೆ ಸಿಸಿಬಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೂರಿನ ಸಂಬಂಧ ಅಗತ್ಯ ದಾಖಲೆಯನ್ನ ಒದಗಿಸುವಂತೆ ನೋಟಿಸ್ ಅನ್ನ ನೀಡೋರು ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಏನು ತಂಗಿಯ ಸೇರಿದಂತೆ ಒಟ್ಟು 6 ಮಂದಿಯ ವಿರುದ್ಧ ನಟಿ ಕಾರುಣ್ಯರಾಮ್ ದೂರನ್ನ ಕೊಟ್ಟಿದ್ದಾರೆ. ನನ್ನ ತಂಗಿ ಮಾಡಿರುವಂತಹ ಸಾಲಕ್ಕೆ ಖಾಸಗಿ ವ್ಯಕ್ತಿಗಳು ಬಂದು ನನ್ನ ಮನೆಯ ಮುಂದೆ ನನ್ನನ್ನು ನಿಂದಿಸಿ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಸಿಸಿಬಿ ಅಧಿಕಾರಿಗಳು ನೇರವಾಗಿ ನಟಿ ಕಾರುಣ್ಯರಾಮ್ಗೆ ನೋಟಿಸನ್ನು ಕೊಡೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಟಿಸ್ನಲ್ಲಿ ಅಗತ್ಯ ದಾಖಲೆಗಳನ್ನು ಒದಗಿಸಿ ಅಂತ ಕೇಳೋ ಸಾಧ್ಯತೆ ಇದೆ. ನೋಟಿಸನ್ನು ಕೊಟ್ಟು ಹಾಜರಾಗುವಂತೆ ಫಸ್ಟ್ ಸೂಚಿಸ್ತಾರೆ. ಹಾಜರಾದಂಥ ಸಂದರ್ಭದಲ್ಲಿ ಅಗತ್ಯ ದಾಖಲೆಯನ್ನು ಒದಗಿಸಿ ಅಂತ ಕೇಳ್ತಾರೆ. ಇನ್ನು ಸಮೃದ್ಧಿ ರಾಮ್ ಅವರು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಒಂದಷ್ಟು ಹಣವನ್ನು ಕಳೆದುಕೊಂಡಿದ್ದಾರೆ. 25 ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಖಾಸಗಿ ವ್ಯಕ್ತಿಗಳಿಂದ ಸಾಲ ಕೂಡ ಪಡೆದುಕೊಂಡಿದ್ದಾರೆ. ಈ ಹಿಂದೆ 2025 ಆಗಸ್ಟ್ 11ರಂದು ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ NCR ಕೂಡ ದಾಖಲಾಗಿತ್ತು. ಇನ್ನು ಪ್ರತಿಭಾ ಅವರು ಕೂಡ ಈಗ ಬೆಂಗಳೂರಿನ RR ನಗರ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.